ಮಕ್ಕಳಿಗೆ ಸ್ಕ್ರೀನ್ ತೋರಿಸಿದ್ರೆ ಏನಾಗುತ್ತೆ, ಸ್ಕ್ರೀನ್ ಅಡಿಕ್ಷನ್ ಆಗೋದು ವಿತೌಟ್ ಯೋರ್ ನಾಲೆಡ್ಜ್. ಜೊತೆಗೆ ಸ್ಕ್ರೀನ್ ಒಳ್ಳೇದಾ ಕೆಟ್ಟದಾ, ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು, ಎಷ್ಟು ತೋರಿಸ್ಬೇಕು ಎಷ್ಟು ತೋರಿಸ್ಬಾರ್ದು. ಮಕ್ಕಳು ಸ್ಕ್ರೀನ್ಗೋಸ್ಕರ ಊಟ ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಮುಂಚೆ 10 ನಿಮಿಷ ತಗೊಳ್ತಿದ್ದಂತಹ ಮಗು ಇನ್ನೂ ಒಂದು ದೊಡ್ಡ ಮಿತ್ ಏನು ಅಂತಂದ್ರೆ, ನನ್ನ ಮಗು ಫೋನ್ ನೋಡ್ಕೊಂಡು ತುಂಬಾ ರೈಮ್ಸ್ ಹೇಳೋದಕ್ಕೆ ಕಲ್ತಿದ್ದಾನೆ, ಆಮೇಲೆ ಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಲ್ಲ ಈ ಒಂದು ಫೋನ್ ಅಡಿಕ್ಷನ್ ಇಂದ. ಮಕ್ಕಳು ನನಗೆ ಬೇಡ ಅಂತ ಹೇಳಿದ್ರೆ ಅಮ್ಮ ನಾಳೆಯಿಂದ ಫೋನೇ ಕೊಡಲ್ಲ. ಫೋನ್ಗೋಸ್ಕರ ಅಟ್ಲೀಸ್ಟ್ ಮಕ್ಕಳು ನನ್ನ ಮಗು ಒಂದು ವಾರಕ್ಕೆ ಒಂದ್ಸಲ ಕೊಡ್ತೀನಿ. ಯಾವಾಗಿಂದ ಕೊಡ್ಬೋದು ಅಂತಂದ್ರೆ, ಮಕ್ಕಳು ನಿಮ್ಮ ಮಕ್ಳೇನಾದ್ರೂ ಕಾರ್ಟೂನ್ಸ್ನ ನೋಡ್ತಿದ್ದಾರೆ ಅಂತಂದ್ರೆ, ಮಕ್ಕಳಿಗೆ ಸ್ಕ್ರೀನ್ ತೋರಿಸಿದ್ರೆ ಏನಾಗುತ್ತೆ, ಅಯ್ಯೋ ನಾವು ನೋಡಿದೀವಪ್ಪ ಆ ಮಕ್ಕಳಿಗೆ ಸ್ಕ್ರೀನ್ ಯಾವಾಗಲೂ ತೋರಿಸ್ತಾ ಇದ್ರು, ಏನೂ ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಮಕ್ಕಳಿಗೆ ಕೆಲವರು ಹೇಳ್ತಾರೆ ಯಾಕೆ ಸ್ಕ್ರೀನ್ ತೋರಿಸ್ಬಾರ್ದು, ಸ್ಕ್ರೀನ್ ಇಸ್ ನಥಿಂಗ್ ಬಟ್ ಮೊಬೈಲ್, ಯಾಕೆ ಮೊಬೈಲ್ ತೋರಿಸ್ಬಾರ್ದು, ಟಿ ವಿ ತೋರಿಸ್ಬಾರ್ದು. ಸ್ಕ್ರೀನ್ ಅನ್ನೋದು ಡೆಫಿನೆಟ್ಲಿ ಅಡಿಕ್ಷನ್, ಒಂದಲ್ಲ ಒಂದು ದಿನ ಮಕ್ಕಳು ಅಡಿಕ್ಟ್ ಆಗೇ ಆಗ್ತಾರೆ. ಸೊ ಎಲ್ಲೆಲ್ಲಿ ಶುರುವಾಗುತ್ತೆ, ಏನು ಸ್ಕ್ರೀನ್ ತೋರಿಸೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಸ್ಕ್ರೀನ್ ಒಳ್ಳೇದಾ ಕೆಟ್ಟದಾ, ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು, ಎಷ್ಟು ತೋರಿಸ್ಬೇಕು ಎಷ್ಟು ತೋರಿಸ್ಬಾರ್ದು, ಯಾವಾಗಿಂದ ತೋರಿಸ್ಬೇಕು, ಆ ಎಲ್ಲ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ತುಂಬ ಹೈ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಅದಿತಿಗೆ ಸ್ಕ್ರೀನ್ ಪ್ರತಿದಿನದಲ್ಲ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಡೈಲಿ ಬೇಸಿಸಲ್ಲಿ ಏನಿರುತ್ತೆ ನಾನು ಸ್ಕ್ರೀನ್ ತೋರಿಸೋದೇ ಇಲ್ಲ. ಆ್ಯಕ್ಚುಲಿ ಎರಡು ವರ್ಷ ಆ ಟೈಮಲ್ಲಿ ಅದಿತಿಗೆ ಸ್ಕ್ರೀನ್ ಕೊಟ್ಟು ತುಂಬ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಕ್ರೀನ್ ತೋರಿಸೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಮನೆಯವ್ರಿಗೆ ಹೇಳೋಕ್ಕಾಗ್ತಿಲ್ಲ, ಅಥವಾ ಅತ್ತೆ ಮಾವ ಇರ್ಬೋದು ಅಥವಾ ಅಜ್ಜಿ ತಾತ ಇರ್ಬೋದು, ಮನೆಯವರು ಏನಾಗಲ್ಲ ಕೊಡು, ಸುಮ್ಮನೆ ಕೊಡು, ಏನಾಗಲ್ಲ ಅಂತ ಅವ್ರಿಗೆ ಅವೇರ್ನೆಸ್ ಏನಾಗುತ್ತೆ ಅಂತ ಅವ್ರಿಗೆ ನಾವು ಹೇಳೋದಕ್ಕೆ ನಮಗೂ ಒಂದು ಸ್ವಲ್ಪ ಅವೇರ್ನೆಸ್ ಇಲ್ಲ. ದಯವಿಟ್ಟು ಹೇಳಿ ಏನಾಗುತ್ತೆ ಅಂತ ಕೇಳಿ ತುಂಬ ಜನ ನನ್ನ ಮೆಸೇಜ್ ಮಾಡಿ ಕೇಳ್ತಾರೆ. ಮೋರ್ ಒಂದು ಕನ್ಸಲ್ಟೇಷನ್ಸ್ ಇದೇ ರಿಲೇಟೆಡ್ ಆಗಿರುತ್ತೆ, ಸ್ಕ್ರೀನ್ ಅಡಿಕ್ಷನ್ ಹೇಗೆ ಬಿಡಿಸೋದು ಅಂತ. ಸೊ ಅದ್ರ ಡೀಟೇಲ್ಸ್ನೆಲ್ಲ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಸ್ಕ್ರೀನ್ ಅಡಿಕ್ಷನ್ ಅನ್ನೋದು ಯಾವಾಗ ಶುರುವಾಗುತ್ತೆ, ಇದೆಲ್ಲ ಒಂದು ಸೆನ್ಸಿಟಿವ್ ಟಾಪಿಕ್ಸ್. ನಿಮ್ಗೇನಾದರೂ ರೀಸೆಂಟಾಗಿ ಮಗು ಆಗಿದೆಯಾ, ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಸ್ಕ್ರೀನ್ ಅಡಿಕ್ಷನ್ ಆಗೋದು ವಿತೌಟ್ ಯೋರ್ ನಾಲೆಡ್ಜ್, ನಿಮಗೆ ಗೊತ್ತಾಗಲ್ಲ ಮಗು ಸ್ಕ್ರೀನ್ ಅಡಿಕ್ಷನ್ ಆಗೋದು. ಸೊ ಯಾವಾಗ ಒಂದು ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಸೆನ್ಸಿಟಿವ್ ಪೀರಿಯಡ್ ಯಾವಾಗ ಅಂತಂದರೆ ಸಾಲಿಡ್ನ ಶುರು ಮಾಡಿದಾಗ. ಇನಿಷಿಯಲಿ ಮಕ್ಕಳಿಗೆ 5.5 months 6 months ಇಂದ ಸಾಲಿಡ್ನ ಶುರು ಮಾಡಿದಾಗ ಮಕ್ಕಳು ಸ್ವಲ್ಪ ದಿನ ಊಟ ಚೆನ್ನಾಗಿ ಮಾಡ್ತಾರೆ. ಯಾಕಂತಂದರೆ ಆಲ್ ಆಫ್ ಎ ಸಡನ್ ಏನೋ ಕೊಡ್ತಿದ್ದೀವಿ, ಟೇಸ್ಟಿ ಆಗಿರುತ್ತೆ, ಹೋಗ್ತಾ ಬೋರ್ ಆಗುತ್ತೆ, ಊಟ ಮಾಡಲ್ಲ. ದೇರ್ ವೆನ್ ಇಟ್ ಸ್ಟಾರ್ಟ್ಸ್, ಓಕೆನಾ. ಸೊ ಅವಾಗ ಮಗುಗೆ ಯಾರೋ ಒಬ್ರು ಕುತ್ಕೊಂಡು ಫೋನ್ನ ತೋರಿಸೋದು, ಅಥವಾ ಅಮ್ಮನೇ ಕುತ್ಕೊಂಡು ಫೋನ್ನ ತೋರಿಸೋದು, ಮಗುಗೆ ಫೀಡ್ ಮಾಡೋದು, ದಟ್ಸ್ ದ ವೇರ್ ಇಟ್ ಸ್ಟಾರ್ಟ್ಸ್. ದಟ್ ಇಸ್ ದ ಫಸ್ಟ್ ಒಂದು ಸೆನ್ಸಿಟಿವ್ ಪೀರಿಯಡ್ ಅಂತ ಅನ್ಕೊಳ್ಳಿ. ದಟ್ ಇಸ್ ದ ಡೇಂಜರಸ್, ಓಕೆನಾ. ಸೆಕೆಂಡ್ ಥಿಂಗ್, ಮಗುಗೆ ಹುಷಾರಿಲ್ಲದೆ ಇದ್ದಾಗ ತುಂಬ ಪೇರೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ ಮಗುಗೆ ಸಿರಪ್ ಕುಡಿಸೋದಕ್ಕೋಸ್ಕರ, ಆಮೇಲೆ ಆ ಹುಷಾರಿಲ್ದಿರೋ ಟೈಮಲ್ಲಿ ಮಕ್ಕಳು ಊಟ ಬಿಡೋದು ಕಾಮನ್. ಆವಾಗ ಊಟ ಮಾಡಲಿ ಅಂತ ಸ್ಕ್ರೀನ್ನ ತೋರಿಸ್ತಾರೆ. ಸೊ ದಟ್ ಈಸ್ ದ ಸೆಕೆಂಡ್ ಸೆನ್ಸಿಟಿವ್ ಪೀರಿಯಡ್. ಥರ್ಡ್ ಒನ್ ಏನು ಅಂತಂದರೆ, ಎಲ್ಲಾರ ರೆಸ್ಟೋರೆಂಟ್ಗೆ ಹೋದಾಗ ಅಥವಾ ಎಲ್ಲಾರ ಮದುವೆ, ನಮ್ಮ ಮನೆ ಏನೋ ಒಂದು ಫಂಕ್ಷನ್ ಇತ್ತು, ಮಗು ಒಂದು ಕಡೆ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ನ ಕೊಡೋದು. ಇದು ಒಂದು ಸಚ್ ಅ ಬ್ಯಾಡ್ ಹ್ಯಾಬಿಟ್. ನೀವು ಅಬ್ಸರ್ವ್ ಮಾಡಿ, ಮಗುಗೆ ನೀವು ಆ ರೀತಿ ಅಭ್ಯಾಸ ಮಾಡ್ತಾ ಹೊರಗೆ ಯಾರು ಮನೆಗೆ ಬಂದರು ಅಂದರೆ ಅಮ್ಮ ಫೋನ್ ಕೊಡು, ಯಾರು ಹೊರಗಡೆ ನೀವು ಕರ್ಕೊಂಡು ಹೋಗಿದ ತಕ್ಷಣ ಅಮ್ಮ ಫೋನ್ ಕೊಡಿ, ಈ ರೀತಿ ಮಕ್ಕಳು ತುಂಬ ಟ್ಯೂನ್ ಆಗಿಬಿಟ್ಟಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸೆನ್ಸಿಟಿವ್ ಪೀರಿಯಡ್. ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ, ಮಕ್ಕಳು ಊಟ ಮಾಡ್ತಿಲ್ಲ. 1 ವರ್ಷ ಆದಮೇಲೆ ಮಕ್ಕಳು ಊಟ ಮಾಡದೇ ಇರೋದು, ಊಟ ಕಡಿಮೆ ಮಾಡೋದು, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಯಾಕೆ 1 ವರ್ಷ ಆದಮೇಲೆ ಮಕ್ಕಳು ಊಟ ಮಾಡಲ್ಲ ಅಂತ ನಾನು ತುಂಬ ಲಾಂಗ್ ಬ್ಯಾಕ್ ವಿಡಿಯೋ ಶೇರ್ ಮಾಡಿದ್ದೀನಿ. ಅದರ ಒಂದು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ, ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಯಾಕೆ ನಿಮ್ಮ ಮಕ್ಕಳು ಊಟ ಮಾಡ್ತಿಲ್ಲ ಅಂತ. ಸೊ ಈ ಟೈಮಲ್ಲೂ ಅಷ್ಟೇ, ಇಷ್ಟು ದಿನ ನನ್ನ ಮಗು ಊಟ ಮಾಡ್ತಿತ್ತು, ಇವಾಗ ಊಟ ಮಾಡ್ತಿಲ್ಲ, ಸೊ ಸ್ಕ್ರೀನ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನೀವು ಸ್ಕ್ರೀನ್ ಕೊಡ್ತೀರಾ. ನಿಮಗೆ ಗೊತ್ತಿಲ್ಲ ಇದು ವಿಷಯ ಏನು ಅಂತಂದರೆ, ಮಕ್ಕಳು ಸ್ಕ್ರೀನ್ಗೋಸ್ಕರ ಊಟ ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಮುಂಚೆ 10 ನಿಮಿಷ ತಗೊಳ್ತಿದ್ದಂತಹ ಮಗು ಇವಾಗ 20 ನಿಮಿಷ ತಗೊಳ್ತಿದ್ದಾರೆ. ನಾಟ್ ಬಿಕಾಸ್ ಅವರು ಬೇಕು ಅಂತ. ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ, ನಿಮಗಿಂತ ಎಲ್ಲರಿಗಿಂತ ಸ್ಮಾರ್ಟ್ ಇರ್ತಾರೆ ಮಕ್ಕಳು. ಯಾಕಂತಂದರೆ ಜಾಸ್ತಿ ಹೊತ್ತು ಬಾಯಲ್ಲಿ ಇಟ್ಕೊಂಡಿದ್ರೆ ನಾನು ಜಾಸ್ತಿ ರೈಮ್ಸ್ ನೋಡ್ಬೋದು, ಆ ರೈಮ್ಸ್ ನೋಡಬೇಕು, ಈ ರೈಮ್ಸ್ ನೋಡಬೇಕು, ಬೇಕು ಅಂತ ಮಕ್ಕಳು ಊಟನ ಲೇಟಾಗಿ ಮಾಡ್ತಾರೆ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ. ತುಂಬ ಪೇರೆಂಟ್ಸ್ಗಳ ಒಂದು ಏನಂತ ಅಂದ್ಕೊಂಡಿರ್ತಾರೆ ಗೊತ್ತಾ, ಅಯ್ಯೋ ಅಟ್ಲೀಸ್ಟ್ ಒಂದು ಫೋನ್, ಒಂದು ರೈಮ್ಸೋ ಏನೋ ನೋಡ್ಕೊಂಡು ಊಟ ಮಾಡ್ಲಪ್ಪ ಅಂತ ನೀವು ಕೆಲವ್ರು ಮಾಡ್ತಿರ್ತಾರೆ. ನಾನು ಆ್ಯಸ್ ಅ ಒಂದು ಅರ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ಆಗಿ, ಮಾಮ್ ಆಫ್ 2 ಆಗಿನೂ ಹೇಳ್ತಿದ್ದೀನಿ, ದ್ಯಾಟ್ ದಯವಿಟ್ಟು ಸ್ಕ್ರೀನ್ನ ಮಕ್ಳಿಗೆ ತೋರ್ಸೋಕ್ಕೆ ಹೋಗ್ಬಿಡಿ. ಅದರಿಂದ ಏನಂತ ಹೇಳೋದು, ಒಳ್ಳೆ ಬೆನಿಫಿಟ್ಸ್ ಅಂತ ಇಲ್ವೇ ಇಲ್ಲ. ಹಾಗಂತ ಸ್ಕ್ರೀನ್ ನಾನು ತೋರಿಸೋದೇ ಇಲ್ವಾ, ಡೆಫಿನೆಟ್ಲಿ ವೀಕ್ಲಿ ಒನ್ಸ್. ಇವಾಗಲಂತೂ ಆಲ್ರೆಡಿ ಅವರು ಸ್ಕ್ರೀನ್ನ ನೋಡಿನೇ ಸ್ಕ್ರೀನ್ನ ನೋಡಿನೇ 1 ತಿಂಗಳು ಮೇಲ್ ಆಗೋಗ್ಬಿಟ್ಟಿದೆ. ಯಾಕಂತಂದರೆ ಐ ಎಂಗೇಜ್ ಹರ್ ಇನ್ ವೆರಿ ಡಿಫ್ರೆಂಟ್ ವೇಸ್. ಆ್ಯಂಡ್
ಹಾಗಂತ ಸ್ಕ್ರೀನ್ ತೋರಿಸಲೇಬಾರ್ದ, ಸ್ಕ್ರೀನ್ ತೋರಿಸೋದು ತಪ್ಪ ಅಂತಂದರೆ ಇಲ್ಲ, ಏನನ್ನ ತೋರಿಸ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಕೆಲವರು ಕಾರ್ಟೂನ್ಸ್ನ ತೋರಿಸ್ತಾರೆ. ಕಾರ್ಟೂನ್ಸ್ನ ತೋರಿಸೋದ್ರಿಂದ ಏನೆಲ್ಲ ಹಾರ್ಮ್ ಆಗುತ್ತೆ. ನಿಮ್ಮ ಮಕ್ಕಳೇನಾದರೂ ಕಾರ್ಟೂನ್ಸ್ನ ನೋಡ್ತಿದ್ದಾರೆ ಅಂತಂದರೆ ನಿಮ್ಮ ಮಕ್ಕಳು ಬಿಹೇವಿಯರ್ ಕಲಿಯೋದ್ರಲ್ಲಿ ಒಂದು ಮಾತಿಲ್ಲ ಅಂತಂದರೆ ಅವ್ರ ಬಿಹೇವಿಯರ್ ಕಲಿತಾರೆ. ಕೆಲವು ಮಿಸ್ಬಿಹೇವಿಯರ್ಸ್ ಅಂತ ಹೇಳ್ತೀವಿ, ಓಡಿಯೋದು, ಪುಷ್ ಮಾಡೋದು, ತುಂಬ ಆ್ಯರೋಗೆಂಟ್ ಆಗಿ ಮಾತಾಡೋದು, ಇದನ್ನೆಲ್ಲ ಕಲಿತಾರೆ. ಯಾವ ಕಾರ್ಟೂನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಲೂ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಏನು ಗೊತ್ತಾ, ನನ್ನ ಚಾನಲ್ ಇಟ್ಸ್ ಲೈಕ್ ಅಮ್ಮಂದಿರಿಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಪೇಷನ್ಸಿಂದ ವೀಡಿಯೋಸ್ನ ಸರ್ಚ್ ಮಾಡಬೇಕು. ಜೊತೆಗೆ ಅಥವಾ ನನಗೆ ಮೆಸೇಜ್ ಮಾಡಿ ಈ ವಿಡಿಯೋ ಬೇಕು ಅಂತ, ನಾನು ಸ್ಟೋರೀಸ್ಗೆ ಅವಾಗ ಹಾಕ್ತಿರ್ತೀನಿ ಈ ವೀಡಿಯೋಸ್ನ. ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಜೊತೆಗೆ ತುಂಬ ಪ್ಲೇಲಿಸ್ಟ್ ಮಾಡಿದ್ದೀನಿ ಅದೇ ರಿಲೇಟೆಡು, ಇನ್ನೂ ಎಷ್ಟೊಂದು ಮಾಡಬೇಕು. ಸೊ ಹೋಗಿ ನೀವು ಚೆಕ್ ಮಾಡಿದ್ರೆ ಪೇಷನ್ಸಿಂದ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ದಟ್ಟು ಇನ್ ಕನ್ನಡ. ಓಕೆನಾ? ಸೊ ಇದೆಲ್ಲ ಸೆನ್ಸಿಟಿವ್ ಪೀರಿಯಡ್ ಆಗಿರುತ್ತೆ. ಇವಾಗ ಸ್ಕ್ರೀನ್ ತೋರಿಸೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ, ಯಾವಾಗಿಂದ ಮಕ್ಕಳಿಗೆ ಸ್ಕ್ರೀನ್ ಓಕೆ ಅಪ್ಪ, ನನ್ನ ಮಗುಗೆ ಏನೋ ಒಂದು ವಾರಕ್ಕೆ ಒಂದ್ಸಲ ಕೊಡ್ತೀನಿ ಮೇಡಮ್, ಯಾಕಂತಂದರೆ ಬೇರೆ ಮಕ್ಕಳೆಲ್ಲ ಸ್ಕ್ರೀನ ನೋಡ್ತಾರೆ, ನನ್ನ ಮಗುಗೆ ಒಂದು ವಾರಕ್ಕೆ ಒಂದ್ಸಲ ಕೊಡ್ತೀನಿ, ಯಾವಾಗಿಂದ ಕೊಡ್ಬೋದು ಅಂತಂದರೆ 2 ವರ್ಷ ಆದಮೇಲೆ ನಿಮ್ಮ ಮಕ್ಕಳಿಗೆ ಸ್ಕ್ರೀನ್ನ ಕೊಡಿ ಅಂತಂದರೆ ಫೋನನ್ನು ಕೊಡಿ. ಸೊ 2 ವರ್ಷಕ್ಕಿಂತ ಮುಂಚೆ ಮಕ್ಕಳಿಗೆ 0 ಸ್ಕ್ರೀನ್ ಒಂದು ಇದರಲ್ಲೇ ನಾವು ಬೆಳೆಸಬೇಕಾಗತ್ತೆ. ಸ್ಕ್ರೀನ್ ಅಂತಂದರೆ ಮೊಬೈಲ್ ಅಷ್ಟೇ ಅಲ್ಲ, ಟಿವಿನೂ ಸಹ. ಕೆಲವರು ತಪ್ಪು ಅರ್ಥ ಮಾಡ್ಕೊಂಡಿರ್ತಾರೆ, ಅಯ್ಯೋ ಮೊಬೈಲ್ ನೋಡಿದ್ರೆ ಹತ್ರದಿಂದ ನೋಡ್ತಾರೆ, ಟಿವಿ ನೋಡ್ಬೋದು. ನೀವು ಅರ್ಥ ಮಾಡ್ಕೊಳ್ಬೇಕು, ಯು ಆರ್ ಗಿವಿಂಗ್ ಇನ್ ಅ ವೆರಿ ಬಿಗ್ ವರ್ಷನ್ ಅಂತ ಅಷ್ಟೇ. ಸ್ಕ್ರೀನ್ ಅಥವಾ ಟಿವಿ ಮೋರ್ ಆರ್ ಲೆಸ್ ಸೇಮ್ ಓನ್ಲಿ, ಓಕೆನಾ? ಏನೂ ಡಿಫ್ರೆನ್ಸ್ ಇರಲ್ಲ. ಆ್ಯಂಡ್ 2 ವರ್ಷ ಆದಮೇಲೆ ನೀವು ಇದನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ, ಈ ರೀತಿ ನೀವು ಟೈಮ್ನ ಸ್ಪ್ಲಿಟ್ಸ್ ಮಾಡ್ಕೊಳ್ಬೋದು. ಕಾರ್ಟೂನ್ ಒಂದು ವಿಡಿಯೋದಲ್ಲೇ ಯಾವಾಗ ಎಷ್ಟು ಸ್ಕ್ರೀನ್ ಕೊಡಬೇಕು ಅಂತ ನಾನು ಶೇರ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಟಾಪಿಕ್ ಇನ್ ದಿಸ್ ವಿಡಿಯೋ ಆಲ್ಸೋ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನೀವು ಆ ವಿಡಿಯೋ ನೋಡಿ, ಓಕೆನಾ? ಸೊ ಇವಾಗ ಸ್ಕ್ರೀನ್ ಬಗ್ಗೆ ಯಾವ್ಯಾವಾಗ 2 ಇಯರ್ಸ್ವರೆಗೂ ಬೇಡ, 2 ಇಯರ್ಸ್ ಆದಮೇಲೆ ನೀವು ಸ್ಪ್ಲಿಟ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಮಕ್ಕಳು ಏನನ್ನ ನೋಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಒಂದು ಬಗ್ಗುದಿದ್ದಾನಂತೆ, ಯಾರೋ ಒಬ್ಬ ಅಟ್ಟಿಸ್ಕೊಂಡು ಹೋಗ್ತಾನಂತೆ, ಅವ್ನು ಹೊಡಿತಾನಂತೆ, ನಿಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳುಗಳಿಗೆ, ಅವ್ರ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಏನು ತೋರಿಸ್ತಿದ್ದೀರಾ, ಒಂದು ಹಾಡು ಹಾಕಿ ಮಕ್ಕಳು ಕೇಳಿಸ್ಕೊಳ್ಳಿ. ಅದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಲೈಕ್ ನಾನಂತೂ ಫಾಲೋ ಮಾಡೋದು ಹನುಮಾನ್ ಚಾಲೀಸ, ಭಗವದ್ಗೀತಾ, ಆಮೇಲೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರ, ಇದನ್ನೆಲ್ಲ ಹಾಕ್ತಿರ್ತೀನಿ. ದೇ ಲಿಸನ್ ಟು ಇಟ್. ಅಂದರೆ ಆಮೇಲೆ ಹನುಮಾನ್ ಚಾಲೀಸನೂ ಅಷ್ಟೇ, ಅದು ಬೇಬಿದು ಒಂದು ವಾಯ್ಸ್ ಇದೆ, ತುಂಬ ಚೆನ್ನಾಗಿದೆ ಕೇಳೋದಕ್ಕೆ. ಸೊ ಅದನ್ನು ಅಷ್ಟೇ ಹಾಕ್ತೀನಿ. ಅಂದರೆ ಅವರೂ ಅಷ್ಟೇ, ಒಂದ್ಸಲ ನೋಡ್ತೀನಿ, ಓಕೆ, ಒಂದು ಕ್ಯೂರಿಯಾಸಿಟಿ, ಒಂದ್ಸಲ ನೋಡಿ ನೆಕ್ಸ್ಟ್ ತಿರ್ಗಾ ವಾಪಸ್ ದಬ್ಬಾಕಬೇಕು, ಫೋನ್ನ ಕೇಳಿಸ್ಕೊಳ್ಳಿ. ಸೊ ಈ ರೀತಿ ಒಂದು ಟೆಕ್ನಿಕ್ಸ್ನ ನಾನು ಫಾಲೋ ಮಾಡ್ತೀನಿ. ಸೊ ಇವಾಗ ಸ್ಕ್ರೀನ್ನ ಮಕ್ಕಳಿಗೆ ತೋರಿಸೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಾದರೆ, ಸೊ ಮೊದಲನೇದಾಗಿ ಸ್ಕ್ರೀನ್ನ ತೋರಿಸೋದ್ರಿಂದ ಮಕ್ಕಳುಗಳಿಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ಆವಾಗಲೇ ಹೇಳ್ದೆಲ್ಲ, ಕಾರ್ಟೂನ್ ಒಂದು ರಿಲೇಟೆಡಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ಸ್ ತುಂಬ ಕಲಿತಾರೆ. ಸೆಕೆಂಡ್, ಯಾಕೆ ಬಿಹೇವಿಯರ್ ಕಲಿತಾರೆ ಅಂತ ಹೇಳೋದಾದರೆ, ಸ್ಕ್ರೀನ್ ಇಸ್ ನಥಿಂಗ್ ಬಟ್, ಇವಾಗ ಒಂದು ಯಾವುದೋ ಒಂದು ರೈಮ್ಸ್ ಅಂತ ಅನ್ಕೊಳ್ಳಿ, ಓಕೆನಾ? ಇಟ್ಸ್ ಓವರ್ ಸ್ಟಿಮ್ಯುಲೇಷನ್ ಒಂದು ಇದಾಗಿರುತ್ತೆ, ಫಾಸ್ಟಾಗಿ ಹೋಗುತ್ತೆ, ಕಲರ್ಫುಲ್ ಏನೋ ಒಂದು ಬಾಲ್ಸ್ ಬರುತ್ತೆ. ತುಂಬ ಮಕ್ಕಳುಗಳು ಅದೇನೋ ಬಾಲ್ಸ್ ಪಾಪಪ್ ಅಂತ ಬರೋದು, ಗ್ಲಾಸ್ ಎಲ್ಲ ಕ್ರ್ಯಾಕ್ ಆಗೋದು, ಅಂಥ ವೀಡಿಯೋಸ್ಗಳನ್ನ ನೋಡ್ತಾರೆ. ಲಿಫ್ಟಲ್ಲಿ ಅದೇನೋ ಫುಲ್ಲು ಮ್ಯಾಶ್ ಆಗೋದು, ಏನೇನೋ ಡಿಫ್ರೆಂಟ್, ಅದೆಲ್ಲ ಓವರ್ ಸ್ಟಿಮ್ಯುಲೇಷನ್. ನಿಮ್ಮ ಮಕ್ಕಳ ಒಂದು ಕಿವಿಗಿರ್ಬೋದು, ಕಣ್ಣಿಗಿರ್ಬೋದು, ಇಟ್ಸ್ ಸ್ಟಿಮ್ಯುಲೇಟಿಂಗ್ ಮೋರ್. ಇದರಿಂದಾನೇ ಮಗುಗೆ ಸ್ಕ್ರೀನ ಸ್ಟಾಪ್ ಮಾಡಿದ ತಕ್ಷಣ ಮಗು ಅಂದರೆ ಒಂದು ಏನಂತ ಹೇಳೋದು, ಫಿಸಿಕಲಿ ಮಗು ಸ್ಕ್ರೀನ್ ನೋಡ್ತಿಲ್ಲ, ಬಟ್ ದ ಚೈಲ್ಡ್ಸ್ ಬ್ರೈನ್ ಇಸ್ ಆಲ್ ಲೈಕ್ ರನ್ನಿಂಗ್. ಅದನ್ನು ಹೇಗೆ ನೋಡಿರ್ತಾರೆ, ಫಾಸ್ಟ್ ಪೇಸಲ್ಲಿ ನೋಡಿರ್ತಾರಲ್ಲ, ಅದೇ ರೀತಿ ರನ್ ಆಗ್ತಿರುತ್ತೆ. ಅವ್ರಿಗೆ ನೀವು ಆ ರೀತಿ ನೀವು ಅವ್ರನ್ನ ಎಂಟರ್ಟೈನ್ ಮಾಡಿಲ್ಲ ಅಂತ ಅಂದರೆ, ಅಥವಾ ಆ ರೀತಿ ಫೋನ್ ಆಲ್ ಆಫ್ ಎ ಸಡನ್ ನೀವು ಕಿತ್ಕೊಂಡಾಗ ಮಕ್ಕಳು ಅದಕ್ಕೇನೆ ಟ್ಯಾಂಟ್ರಮ್ ಮಾಡೋದು. ದಯವಿಟ್ಟು ಫೋನ್ನ ಕೊಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಇದರಿಂದ ಯಾವುದೇ ರೀತಿ ಒಳ್ಳೆಯದು ಇಲ್ಲ. ಮಕ್ಕಳು ಕೇಳಿಸ್ಕೊಳ್ಳಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, 0 to 3 years ಅಂತ ಹೇಳ್ತೀವಿ, ಫಸ್ಟ್ 1000 days ಅಂತ ಹೇಳ್ತೀವಿ. ಈ ಟೈಮ್ ತುಂಬ ಒಂದು ಕ್ರಿಟಿಕಲ್ ಪೀರಿಯಡ್ ಬ್ರೈನ್ ಡೆವಲಪ್ಮೆಂಟ್ಗೆ, ಮೆದುಳಿನ ಬೆಳವಣಿಗೆ ಅಂತ ಏನು ಹೇಳ್ತೀವಿ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಆಗ್ತಿರುತ್ತೆ, ತುಂಬ ಫಾಸ್ಟ್ ಗ್ರೋತಲ್ಲಿ ಆಗ್ತಾ ಇರುತ್ತೆ. ಮಗು ಒಂದು 5 ವರ್ಷ ಆಗೋಷ್ಟರಲ್ಲಿ 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಅದೇ ನೀವು 2 ವರ್ಷ ಮಕ್ಕಳನ್ನ ಸ್ಕ್ರೀನ್ ಮುಂದೆ ಕೂರಿಸಿದ್ರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಲ್ಲ. ಆ್ಯಂಡ್ ಚೆನ್ನಾಗಾಗಲ್ಲ ಅನ್ನೋದಕ್ಕಿಂತ ಅಷ್ಟು ಫಾಸ್ಟ್ ಪೇಸ್ಡ್ ಏನಿರುತ್ತೆ, 2D ಮೋಷನಲ್ಲಿರುವಂತಹ ಒಂದು ಪಿಕ್ಚರ್ಸ್ ಎಲ್ಲ ಎಷ್ಟು ಫಾಸ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಬರ್ತಾನೆ ಇರುತ್ತೆ, ಅಷ್ಟು ಮಗುವಿನ ಬ್ರೈನ್ಗೆ ಪ್ರಾಸೆಸ್ ಮಾಡೋದಕ್ಕಾಗಲ್ಲ. ಅದರಿಂದನೇ ಲ್ಯಾಂಗ್ವೇಜ್ ಡಿಲೇ ಆಗುತ್ತೆ. ಅಟೆನ್ಷನ್ ಡೆಫಿಸಿಟ್, ಮಕ್ಕಳು ಅಟೆನ್ಷನ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅದಾದಮೇಲೆ
ಬೇರೆಯವ್ರ ಜೊತೆ ಬೆರೆಯೋದಕ್ಕೂ ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಏನು ಗೊತ್ತಾ, ತೋರಿಸ್ಬಿಟ್ಟಿರೋರು ಏನು ಹೇಳ್ತಾರೆ, ಅಯ್ಯೋ ನನ್ನ ಮಗು ಎಲ್ಲ ಮಾಡುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಒನ್ ಆರ್ ದ ಅದರ್ ಡೇ ಯು ವಿಲ್ ಸಿ ಡಿಫ್ರೆನ್ಸ್. ಅಂತಂದರೆ ಮಕ್ಕಳಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ, ಓಕೆನಾ. ಅದಾದಮೇಲೆ ಕಣ್ಣಿನ ಪ್ರಾಬ್ಲಮ್ ಮಕ್ಕಳುಗಳಿಗೆ ಬರುತ್ತೆ, ತುಂಬ ಪ್ರಾಬ್ಲಮ್ಸ್ ಇದೆ. ದಯವಿಟ್ಟು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಲ್ಲ ಈ ಒಂದು ಫೋನ್ ಅಡಿಕ್ಷನಿಂದ. ಮಕ್ಕಳಿಗೆ 0 to 2 years ಫೋನ್ ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್, ನನಗೆ ಸ್ಪೀಚ್ ಡಿಲೇ ಆ್ಯಂಡ್ ನಾನು ಥೆರಪಿಸ್ಟ್ ಆಗಿರೋದ್ರಿಂದ, ನಾನು ಲ್ಯಾಂಗ್ವೇಜ್ ಥೆರಪಿಸ್ಟ್. ಸೊ ನನಗೆ ಕನ್ಸಲ್ಟೇಷನ್ಸ್ನ ತೊಗೊಂಡಾಗ ತುಂಬ ಅಮ್ಮಂದಿರು ಕೇಳೋದು, ಹೌದು ಮೇಡಮ್ ಸ್ಕ್ರೀನ್ ನೋಡ್ತಿದ್ರು, ಅವಾಗ ಒಂದು 6 ತಿಂಗಳು 1 ವರ್ಷದವರೆಗೂ ಕೊಟ್ಟೆ, ಯಾರೋ ಹೇಳಿದ್ರು 2 ವರ್ಷ ಆದಮೇಲೆ ಸ್ಕ್ರೀನ್ ನಾನು ಸ್ಟಾಪ್ ಮಾಡಿಬಿಟ್ಟೆ. ಅದರಿಂದ ಹೇಗೆ ಮೇಡಮ್ ಲ್ಯಾಂಗ್ವೇಜ್ ಎಲ್ಲ ಕಡಿಮೆ ಆಗುತ್ತೆ? ನಾವು ಚೆನ್ನಾಗೇ ಮಾತಾಡ್ತಿರ್ತೀವಿ ಮಗು ಜೊತೆ. ಮಕ್ಕಳು ಕಲಿಯೋದು ಆ ಏಜ್ ಏನಿರುತ್ತೆ 0 to 2 years ಅಲ್ಲಿ ತುಂಬ ಗ್ರಾಸ್ಪ್ ಮಾಡ್ಕೊಳ್ತಿರ್ತಾರೆ. ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿರುತ್ತೆ, ಏನು ಹೇಳಿದ್ರು ಕೇಳಿಸ್ಕೋತಾರೆ, ಏನು ಮಾಡಿದ್ರು ಮಕ್ಕಳು ನೋಡ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. VAKT ಅಂತ ಹೇಳ್ತೀವಿ, ವಿಜುವಲ್, ಆಡಿಟರಿ, ಟ್ಯಾಕ್ಟೈಲ್ ಆ್ಯಂಡ್ ಕೈನೆಸ್ಥೆಟಿಕ್ ಅಂತಂದರೆ ಬಾಡಿ ಮೂಮೆಂಟ್ಸಿಂದ, ಟಚ್ಚಿಂದ, ಕೇಳಿಸ್ಕೊಳ್ಳೋದ್ರಿಂದ, ನೋಡೋದ್ರಿಂದ ಮಕ್ಕಳು ಈ ರೀತಿ ಕಲಿತಾರೆ, ಓಕೆನಾ. ಸೊ 0 to 2 years ಅಲ್ಲಿ ನಾವು ಮೊಬೈಲ್ ಕೊಟ್ಟಾಗ ಮಕ್ಕಳಿಗೆ ಬೇಕಾಗಿರೋದು ರಿಯಲ್ ಕಮ್ಯುನಿಕೇಷನ್. ಅಂತಂದರೆ ಅಜ್ಜಿ ತಾತ ಮಾತಾಡಿಸ್ಬೇಕು, ಮನೇಲಿರೋ ಅಪ್ಪ ಅಮ್ಮ. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಅಜ್ಜಿ ತಾತ ಇದ್ರೂ ಇಲ್ಲದೆ ಇರೋರು ಇರ್ತಾರೆ, ಅಥವಾ ಕೆಲವರು ಏನಂತ ಹೇಳೋದು ಸಿಂಗಲ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಓಕೆನಾ. ಸೊ ಅಂಥವ್ರು ಏನು ಮಾಡೋದು ಅಂತಂದರೆ, ಪರವಾಗಿಲ್ಲ ಅಪ್ಪ ಅಮ್ಮ ಆಗಿ ನೀವೇ ಮಾತಾಡಿ. ಫೋನ್ ಮಕ್ಕಳಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಮಗುಗೆ ಜಸ್ಟ್ ಒನ್ ವೇ ಕಮ್ಯುನಿಕೇಷನ್. ಫೋನಲ್ಲಿ ಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವೂಲ್, ಇಷ್ಟೇ ಬರ್ತಾ ಇರುತ್ತೆ. ಮಗು ಇಲ್ಲ ಆಡ್ತಿರೋದಿಲ್ಲ. ಮಗುಗೆ ತುಂಬ ಕ್ಯೂರಿಯಾಸಿಟಿ, ಏನಪ್ಪ ಇದು, ಈ ಶೀಪ್ ಹಿಂಗೆ ಆಡ್ತಿದೆ, ಇಲ್ಲಿ ಹೋಗ್ತಿದೆ, ಇಲ್ಲಿ ಜಂಪ್ ಮಾಡ್ತಿದೆ. ಜಸ್ಟ್ ವಿಜುವಲ್ಗೆ ಮಾತ್ರ ಸ್ಟ್ರೈನ್ ಆಗ್ತಿರುತ್ತೆ, ನೋಡ್ತಾ ಇರುತ್ತೆ ಹೊರತು ಯಾವುದೇ ರೀತಿ ಬ್ಯಾಕ್ ಆ್ಯಂಡ್ ಫೋರ್ತ್ ಕಮ್ಯುನಿಕೇಷನ್ ಇರೋದಿಲ್ಲ. ಮಕ್ಕಳಿಗೆ ಬೇಕಾಗಿರೋದು ಕಮ್ಯುನಿಕೇಷನ್. ಮಕ್ಕಳಿಗೆ ಒಂದು ಅವ್ರಿಗೆ ಮಾತಾಡಬೇಕು, ಇವ್ರು ಕೇಳಿಸ್ಕೋಬೇಕು, ಈ ರೀತಿಯಾದ ಕಮ್ಯುನಿಕೇಷನ್ ಬೇಕಾಗಿರೋದು. ಸೊ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಲೇ ಆಗ್ತಿರೋದು ಒನ್ ಆಫ್ ದ ಮೇನ್ ರೀಸನ್ ಏನು ಅಂತಂದರೆ ಈ ಒಂದು ಫೋನ್ ಅಡಿಕ್ಷನ್. ತುಂಬ ಜನ ಪೇರೆಂಟ್ಗಳು 6 monthsಲ್ಲಿ ಯಾರೂ ಇಲ್ಲ ನಮಗೆ, ನಾವು ಫೋನ್ ಕೊಟ್ಬಿಟ್ವಿ, ಮಗು ಆರಾಮಾಗಿರ್ತಿತ್ತು, ಆರಾಮಾಗಿ ಫೋನ್ ನೋಡ್ಕೊಂಡಿರ್ತಿತ್ತು. ಎಷ್ಟೊಂದು ಇನ್ನೂ ಒಂದು ದೊಡ್ಡ ಮಿತ್ ಏನು ಅಂತಂದರೆ, ನನ್ನ ಮಗು ಫೋನ್ ನೋಡಿಕೊಂಡು ತುಂಬ ರೈಮ್ಸ್ ಹೇಳೋದಕ್ಕೆ ಕಲ್ತಿದ್ದಾನೆ, ಆಮೇಲೆ ಎಲ್ಲ ಐಡೆಂಟಿಫಿಕೇಷನ್ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಬರ್ಡ್ಸ್ ಇರ್ಬೋದು, ಅದನ್ನೆಲ್ಲ ಐಡೆಂಟಿಫೈ, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಐಡೆಂಟಿಫಿಕೇಶನ್ ಚೆನ್ನಾಗಿ ಮಾಡ್ತಾರೆ. ಸೊ ಫೋನಿಂದ ಕಲಿತಿದ್ದಾರೆ ಅಂತಂದ್ರೆ ವೈ ಶುಡ್ ಐ ನಾಟ್ ಗಿವ್ ದ ಫೋನ್, ಆ ರೀತಿ ಎಲ್ಲ ಹೇಳ್ತಾರೆ. ದಯವಿಟ್ಟು ಏನು ಗೊತ್ತಾ, ಮಕ್ಕಳಿಗೆ ರಿಯಲ್ ವರ್ಲ್ಡೇನೆ ಚೆನ್ನಾಗಿ ಕಲಿಸೋದು. ದಯವಿಟ್ಟು ಸ್ಕ್ರೀನ್ ಕಲಿಸುತ್ತೆ ಅನ್ನೋದು ಇಟ್ಸ್ ಅ ಮಿತ್. ಅದು ಮಕ್ಕಳು ಕಲ್ತಿರ್ಬೋದು, ಕಲ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕಂತಂದರೆ ಮಕ್ಕಳಿಗೆ ದಿನಾಗ್ಲೂ ಅದನ್ನೇ ನೋಡಿ 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 ಕಲ್ತಿರ್ತಾರೆ. ಬಟ್ ಅದನ್ನು ಅವರು ಹೇಗೆ ಹೊರಗಡೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಸ್ಕಿಲ್ ಇಸ್ ರಿಯಲಿ ಇಂಪ್ಯಾಕ್ಟೆಡ್ ಹಿಯರ್. ಸೋಷಿಯಲ್ ಸ್ಕಿಲ್ ಜೊತೆಗೆ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಡಿಲೇ ಆಗ್ತಿರುತ್ತೆ. ನಾನು ತಗೊಳ್ಳುವಂತಹ ಕನ್ಸಲ್ಟೇಷನ್ಸಲ್ಲಿ ತುಂಬ ಪೇರೆಂಟ್ಗಳು ಮಾಡಿರುವಂತಹ ತಪ್ಪು ಇದೇನೆ, ದಟ್ ಸ್ಕ್ರೀನ್ನ ಅವಾಗ ಕೊಟ್ಟು ತುಂಬ ಒಂದು ಅಡಿಕ್ಷನ್ನ ಮಾಡಿ ಪ್ರಾಬ್ಲಮ್ ಆಗಿದೆ. ಸೊ ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ 0 to 2 years ಅಲ್ಲಿ, ಅಂದರೆ 2 years ಒಳಗಡೆ ಸ್ಕ್ರೀನಾಗಿ ಕೊಡಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಪ್ರಾಬ್ಲಮ್, ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಫೋನಲ್ಲಿ ಎಲ್ಲ ಫಾಸ್ಟು, ಒಂದು ರೈಮ್ಸ್ ಎಷ್ಟು ಏನೇನೋ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೋಕೋ ಮೆಲನ್ ಅಂತ ತೊಗೊಂಡ್ರೆ, ಆ ಕೋಕೋ ಮೆಲನ್ ಸ್ಟಾರ್ಟ್ ಆಗುವಾಗಲೇ ವಾಟರ್ ಮೆಲನ್ ಹೆಂಗೆ ಜಂಪ್ ಆಗುತ್ತೆ, ಅದಿತಿಮಾ ನೋ ಶೇಕಿಂಗ್, ಹೆಂಗೆ ಜಂಪ್ ಆಗುತ್ತೆ ಹೇಳಿ. ಸೊ ಇದೆಲ್ಲ ಫಾಸ್ಟ್ ಪೇಸ್ ಇರುವಂತಹ ಒಂದು ಓವರ್ ಸ್ಟಿಮ್ಯುಲೇಷನ್ ಒಂದು ಆಸ್ಪೆಕ್ಟ್ ಆಗಿರುತ್ತೆ. ಮಗುವಿನ ಕಣ್ಣಿಗೆ ಅಷ್ಟು ಇದಾಗಿರುತ್ತೆ, ಬ್ರೈನೂ ಅಷ್ಟೇ ಫಾಸ್ಟಾಗಿ ಓಡ್ತಾ ಇರುತ್ತೆ. ಸೊ ಮಕ್ಕಳಿಗೆ ಒಂದು ಕಡೆ ಕುತ್ಕೋ, ಒಂದು ಕಲರಿಂಗ್ ಮಾಡು, ಅಥವಾ ಒಂದು ರೈಮ್ಸ್ ಹೇಳ್ಕೊಡ್ತೀನಿ ಹೇಳು, ಈ ರೀತಿಯಾದ ಒಂದು ಆಕ್ಟಿವಿಟೀಸ್ನ ನೀವು, ಅಂದರೆ ಮಗು ಒಂದು ಗಮನ ಇಟ್ಟು ಅಟ್ಲೀಸ್ಟ್ ನಾನೇನೋ ಹೇಳ್ತಿದ್ದೀನಿ ಕೇಳಿಸ್ಕೊ ಅಂತ ಅಂದ್ರೂ ಅವ್ರಿಗೆ ಕೇಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಎಬಿಲಿಟಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಬ್ರೈನ್ಗೆ ಫಾಸ್ಟ್ ತೋರಿಸಿ ಏನಾಗುತ್ತೆ ಅಂತಂದರೆ ದೇ ಎಕ್ಸ್ಪೆಕ್ಟ್ ದಟ್ ಓನ್ಲಿ, ದಟ್ ಕೈಂಡ್ ಆಫ್ ಸ್ಟಿಮ್ಯುಲೇಷನ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಿಮ್ಮ ಮಕ್ಕಳು ಏನಾದರೂ ಫೋನ್ ತೋರಿಸಿದ ಮೇಲೆ ಅಟೆನ್ಷನ್ ಕೊಡ್ತಿಲ್ಲ, ಒಂದು ಕಡೆ ಕುತ್ಕೊಳ್ತಿಲ್ಲ ಅಂತಂದರೆ ದಿಸ್ ಇಸ್ ದ ರೀಸನ್. ಆ್ಯಂಡ್ ನೆಕ್ಸ್ಟ್ ಸೋಷಿಯಲ್ ಆ್ಯಂಡ್ ಇಮೋಷ್ನಲ್ ಒಂದು ಇಂಪ್ಯಾಕ್ಟ್ ಸಹ ಆಗುತ್ತೆ. ಯಾವ ರೀತಿ ಅಂದರೆ ಇಮೋಷನಲ್ ರೆಗ್ಯುಲೇಷನ್ ಇರೋದಿಲ್ಲ. ಯಾವ ರೀತಿ ಹೇಗೆ ಬಿಹೇವ್ ಮಾಡಬೇಕು ಬೇರೆಯವ್ರ ಜೊತೆ. ಆಬ್ವಿಯಸ್ಲಿ ಸ್ಕ್ರೀನ್ ಅಂತಂದರೆ ತುಂಬ ಜನ ಪೇರೆಂಟ್ಗಳು ಏನು ತಪ್ಪು ಮಾಡೋದು ಅಂತಂದರೆ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ನಾನು ಒಬ್ಬಳೇ ಮನೇಲಿ ಇರೋದು, ನಾನು ಕೆಲಸ ಮಾಡಬೇಕು, ನಾನು ಮಗು ಜೊತೆ ಆಟ ಆಡ್ಕೊಂಡು ಅಷ್ಟು ಕುತ್ಕೊಳ್ಳೋದಕ್ಕಾಗಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಅಥವಾ ನಾನು ಮನೇಲೆಲ್ಲ ಕೆಲಸ ಮಾಡಬೇಕು, ಮನೇಲೆಲ್ಲ ಗಲೀಜಾಗೇನಿರುತ್ತೆ, ಪಾತ್ರೆ ತೊಳೆದಿರಲ್ಲ, ಅವ್ನು ಎದ್ದಿದ್ರೆ ನನ್ನನ್ನು ಏನು ಮಾಡೋಕ್ಕೆ ಬಿಡಲ್ಲ, ಫೋನ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 hour ಆರಾಮಾಗಿ ಕೂತಿರ್ತಾನೆ, ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ, ಜಾಸ್ತಿ ಎಲ್ಲ ಫೋನ್ ಕೊಡಲ್ಲ. ಇದು ಎಷ್ಟೊಂದು ಜನ ಮನೆಗಳು
ಮನೆಗಳಲ್ಲಿ ಈ ರೀತಿ ಥಾಟ್ ಇದೆ, ನಾನು ಒನ್ ಅವರ್ ಏನೂ ಆಗಲ್ಲ ಅಂತ. ದಯವಿಟ್ಟು 0 to 2 years 1 hour ಇಟ್ಸ್ ಲೈಕ್ ಒಂದು ದಿನಕ್ಕೆ ನೀವು ಒಂದು ಅರ್ಧ ದಿನ, ಒಂದು 24 ಗಂಟೆಯಲ್ಲಿ 12 ಗಂಟೆ ಕೊಟ್ಟಂಗೆ 0 to 2 years ಆ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯಲ್ಲ. ನೀವೇನು ಗೊತ್ತಾ, ಇನಿಷಿಯಲಿ ನೀವು ಮಕ್ಕಳನ್ನ ಬೇರೆಯವ್ರ ಜೊತೆ ಕೊಡಬೇಕು, ಬೇರೆಯವ್ರ ಜೊತೆ ಬೆರೆಸ್ಬೇಕು. ನೀವು ಫೋನ್ ಕೊಟ್ಟಾದ್ಮೇಲೆ ಮಗು ಬೇರೆಯವ್ರ ಜೊತೆ ಹೋಗ್ತಿಲ್ಲ ಅಂತಂದ್ರೆ ಅವ್ರಿಗೆ ಫೋನ್ ಬೇಕು, ಬೇರೆಯವ್ರ ಜೊತೆ ಬೇಡ. ಎಷ್ಟೊಂದು ಜನ ನನಗೆ ಕನ್ಸಲ್ಟೇಷನ್ಸ್ ಅಲ್ಲಿ ಹೇಳಿದ್ದಾರೆ ದಟ್ ಬರ್ತ್ಡೇ ಪಾರ್ಟಿಗೆ ಕರ್ಕೊಂಡು ಹೋದಾಗ ಮಕ್ಕಳು ಅಲ್ಲಿ ಫೋನ್ ಕೇಳ್ತಾರಂತೆ. ಯಾಕಂತಂದ್ರೆ ದೇ ಡೋಂಟ್ ನೋ ಹೌ ಟು ಕಮ್ಯುನಿಕೇಟ್ ವಿತ್ ಅದರ್ಸ್. ಆಮೇಲೆ ಬೇರೆಯವ್ರ ಜೊತೆ ಹ್ಯಾಪಿ ಆಗಿರ್ಬೇಕು, ಬೇರೆಯವ್ರು ನಗ್ತಿದ್ರೆ ನಾನು ನಗ್ಬೇಕು, ನಾನು ಹೋಗಿ ಅಲ್ಲಿ ಇನ್ವಾಲ್ವ್ ಆಗಬೇಕು, ಇದೆಲ್ಲ ಮಕ್ಳಿಗೆ ಗೊತ್ತೇ ಇರೋದಿಲ್ಲ. ಯಾಕಂತಂದ್ರೆ ಫೋನ್, ಅಯ್ಯೋ ಐ ವಾಂಟ್ ಟು ಸಿ ದಟ್ ರೈಮ್ಸ್ ಅಂದ್ರೆ ತೋರಿಸಿ ಏನಾಗುತ್ತೆ ಅಂತಂದ್ರೆ ಚೈಲ್ಡ್ ನೀಡ್ ದಟ್ ಫಾಸ್ಟ್ ಪೇಸ್ ಸ್ಟಿಮ್ಯುಲೇಷನ್, ಅಷ್ಟು ಸ್ಟಿಮ್ಯುಲೇಷನ್ ಬೇಕಾಗುತ್ತೆ. ಕೊಟ್ಟಿಲ್ಲದೆ ಇದ್ದಾಗ ಮಗು ಕ್ರ್ಯಾಂಕಿ ಆಗೋದು, ಬೇರೆ ರೀತಿಯಾದ ಬಿಹೇವಿಯರ್ಸ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಸೋಷಿಯಲ್ ಆ್ಯಂಡ್ ಇಮೋಷನಲ್ ರೆಗ್ಯುಲೇಷನ್ಸು ಡೆವಲಪ್ಮೆಂಟ್ ಆಂಪರ್ ಆಗೋದು ಇದೇ ಕಾರಣಕ್ಕೆ. ಬೇರೆಯವ್ರ ಜೊತೆ ಹೇಗೆ ಬೆರಿಬೇಕು, ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು, ಬೇರೆಯವ್ರು ಮಾತಾಡಿಸಿದಾಗ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಂತ ಇವಾಗ ಫಾರ್ ಎಕ್ಸಾಂಪಲ್ ಅದಿತಿ ಡಾನ್ಸ್ ಕ್ಲಾಸ್ಗೆ ಇನಿಷಿಯಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಬೇರೆಯವ್ರು ಹಾಯ್ ಮಾಡಿದಾಗ ಶಿ ಯೂಸ್ ಟು ನಾಟ್ ಸೇ ಎನಿಥಿಂಗ್. ಹಾಗಂತ ಅವ್ರಿಗೆ ಸೋಷಿಯಲ್ ಸ್ಕಿಲ್ ಇಲ್ವಾ? ಹಾಗಲ್ಲ. ಎಲ್ಲ ಮಕ್ಳುಗಳು ದೇ ಟೇಕ್ ದೇರ್ ಟೈಮ್. ಹಾಗಂತ ಮಗುನ ಬ್ರ್ಯಾಂಡ್ ಮಾಡಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಮಕ್ಕಳನ್ನ ತುಂಬ ಬ್ರ್ಯಾಂಡ್ ಮಾಡ್ತಾರೆ, ಅವ್ರು ನಾಚಿಕೆ, ಅವ್ನಿಗೆ ಮಾತೇ ಬರಲ್ಲ, ಅದು ಇದು ಅಂತೆಲ್ಲ ಮಾಡ್ತಾರೆ. ಎವ್ರಿ ಚೈಲ್ಡ್ ಶುಡ್ ಟೇಕ್ ದೇರ್ ಟೈಮ್. ಅವ್ರ ಟೈಮ್ ತಗೊಳ್ಳಿ, ಕಲಿಸ್ತಾ ಹೋಗಿ. ಇವಾಗ ಅವ್ರು ಎಲ್ಲರ ಜೊತೆನೂ ಮಾತಾಡ್ತಾರೆ, ಆರಾಮಾಗಿರ್ತಾರೆ. ಸೊ ಎವ್ರಿ ಚೈಲ್ಡ್ ಟೇಕ್ಸ್ ದೇರ್ ಓನ್ ಟೈಮ್. ದಯವಿಟ್ಟು ಸೋಷಿಯಲ್ ಆ್ಯಂಡ್ ಇಮೋಷನಲ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನೀವು ರಿಯಲ್ ವರ್ಲ್ಡ್ಗೆ ಮಕ್ಕಳನ್ನ ಬಿಡಿ. ನೀವು ಹೋಗಿ ನಿಮ್ಮ ಮಕ್ಕಳನ್ನ ನೀವು ಮಾತಾಡಿ, ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲನೂ ಫೋನಲ್ಲೇ ನಾವು ವರ್ಕ್ ಮಾಡೋದ್ರಿಂದ ಎವ್ರಿ ಟೈಮ್ ಇಂಡಲ್ಜ್ ಇನ್ ಫೋನ್ ಆಗಿರೋದ್ರಿಂದ ಮಕ್ಕಳು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಬುಕ್ ಓದಿ, ನೀವು ಏನೋ ಒಂದು ಆ್ಯಕ್ಟಿವಿಟೀಸ್ನ ಮಾಡಿ. ಮಗು ನಿಮ್ಮ ಜೊತೆ ಬರ್ತಿಲ್ವಾ ಆ್ಯಕ್ಟಿವಿಟಿ ಮಾಡೋಕ್ಕೆ, ಯು ಸಿಟ್ ಇನ್ ಕಲರ್, ಮಗು ನಿಮ್ಮ ಜೊತೆ ಬಂದೇ ಬರ್ತಾರೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಟಿಪ್ ಇನ್ ಅ ಡೇ. ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಅದಿತಿನೂ ಅದನ್ನ ಇಂಟ್ರೆಸ್ಟ್ ತೋರಿಸಿ ಅವ್ರ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಪ್ಲಾನ್. ಲಾಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಸ್ಲೀಪ್ ಒಂದು ಡಿಸ್ಟರ್ಬ್ ಆಗುತ್ತೆ. ಮಕ್ಕಳು ಸರಿಯಾಗಿ ನಿದ್ದೆ ಮಾಡಲ್ಲ. ಮಕ್ಕಳು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಬಿಹೇವಿಯರಲ್ ಪ್ರಾಬ್ಲಮ್ ಆಗುತ್ತೆ. ಅವ್ರ ದಿನ ಎಲ್ಲ ಕೆಡುತ್ತೆ. ಅವ್ರ ದಿನ ಹಾಳಾದರೆ ಮಗು ಯಾವಾಗಲೂ ರಚ್ಚೆ ಹಿಡಿದು ನಿಮ್ಮ ಹತ್ರನೇ ಇರಬೇಕು ಅಂತಂದರೆ ನೀವು ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸ ಎಲ್ಲ ಬ್ಯಾಕಪ್ ಆಗುತ್ತೆ, ನಿಮಗೂ ಇರಿಟೇಷನ್ ಆಗುತ್ತೆ. ಆ್ಯಂಡ್ ಅತಿಥಿಮ ಪಾಪು ಇದ್ರು ಅನ್ಸುತ್ತೆ ನೋಡಿ. ಆ 0 to 2 years ಅಲ್ಲಿ ಅಮ್ಮಂದಿಗೆ ಪೋಸ್ಟ್ ಪಾರ್ಟಮ್ ಟೈಮು, ನಿದ್ದೆ ನಿಮಗೂ ಸರಿಯಾಗಿರೋಲ್ಲ, ನಿಮಗೂ ಇರಿಟೇಷನ್ ಆಗುತ್ತೆ. ಅದೊಂಥರ ತುಂಬ ಒಂಥರ ನೈಟ್ ಮೇರ್ ಅಂತ ಕ್ರಿಯೇಟ್ ಆಗಿಬಿಡುತ್ತೆ ಈ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ. ಯಾಕೆ ಸ್ಕ್ರೀನಿಂದ ಮಕ್ಕಳಿಗೆ ನಿದ್ದೆ ಚೆನ್ನಾಗಿ ಆಗಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದರೆ ಈ ಬ್ಲೂ ಲೈಟ್ ಅಂತ ಏನು ಹೇಳ್ತೀವಿ ಅದು ಮಕ್ಕಳ ಸ್ಲೀಪ್ ಪ್ಯಾಟರ್ನ ಡಿಸ್ಟರ್ಬ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಏನು ಗೊತ್ತಾ, ನೀವು 2 ವರ್ಷ ಆದಮೇಲೆ ಸ್ಕ್ರೀನ್ ಕೊಡ್ಬೋದು ಅಂತ ಹೇಳಿದ್ದೀನಿ ಅಲ್ವಾ. ಸೊ ಆ ಒಂದು ಹಾಗಂತ ಲೇಟ್ ನೈಟಲ್ಲಿ ಸ್ಕ್ರೀನ್ ಕೊಡೋದು, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ಕ್ರೀನ್ ಕೊಡೋದು ಅದನ್ನು ಮಾಡಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೆ ಎಷ್ಟು ಸ್ಕ್ರೀನ್ ಅಂದರೆ ಯಾವಾಗ ಕೊಡಬಾರ್ದು, ಯಾವಾಗ ಕೊಡಬೇಕು ಅದನ್ನು ಬೇಕಾದ್ರೆ ನಿಮ್ಗೆ ಬೇಕು ಅಂದರೆ ಹೇಳಿ, ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಸೊ ಸ್ಕ್ರೀನು ಬ್ಲೂ ಲೈಟ್ ಇರೋದ್ರಿಂದ ಮಕ್ಕಳಿಗೆ ಏನಂತ ಹೇಳೋದು, ಸೊ ಅದು ತುಂಬ ಇಂಪ್ಯಾಕ್ಟ್ ಆಗಿ ಕಣ್ಣಿಗೆ ಇಂಪ್ಯಾಕ್ಟ್ ಆಗಿ ಮಕ್ಕಳಿಗೆ ನಿದ್ದೆ ಚೆನ್ನಾಗಿ ಬರಲ್ಲ. ಈ ಬ್ಲೂ ಲೈಟ್ ಅನ್ನೋದು ತುಂಬ ಹಾರ್ಮ್. ನೀವು ಕೇಳಿರ್ತೀರ ರಿಸರ್ಚಲ್ಲಿ, ಅದಾದಮೇಲೆ ಬೇರೆಯವ್ರು ಹೇಳಿದ್ರೆ, ಇವಾಗೆಲ್ಲ ಅವಾಗವಾಗ ಏನೋ ರೀಲ್ಸ್ ಬರ್ತಾ ಇರುತ್ತೆ, ಬ್ಲೂ ಲೈಟ್ ಅಷ್ಟು ಒಳ್ಳೇದಲ್ಲ, ದಯವಿಟ್ಟು ನೋಡೋಕೆ ಹೋಗ್ಬಿಡಿ. ಹೌದು, ನಿಮ್ಮ ಮಕ್ಳಿಗೂ ಒಳ್ಳೇದಲ್ಲ. ಅದಾದಮೇಲೆ ಈ ಒಂದು ಸೆಡೆಂಟರಿ ಲೈಫ್ ಹ್ಯಾಬಿಟ್ಸ್ ಏನಿದೆ, ಈ ಒಂದು ಸ್ಕ್ರೀನಿಂದ, ಫೋನ್ ಅಡಿಕ್ಷನಿಂದ ಮಕ್ಕಳಿಗೆ ಚೈಲ್ಡ್ಹುಡ್ ಒಬೇಸಿಟಿ ಬರುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆವಾಗಲೇ ನಾನು ಹೇಳಿದೆ, ಮಕ್ಕಳು ಫೋನ್ಗೋಸ್ಕರ ಊಟ ಜಾಸ್ತಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಮಕ್ಕಳು ನೀವು ಅಬ್ಸರ್ವ್ ಮಾಡಿರಲ್ವೋ ಗೊತ್ತಿಲ್ಲ, ಬಟ್ ನಾನು ಹೇಳಿದಾಗ ಯು ಕ್ಯಾನ್ ಜಸ್ಟ್ ರೀಕಾಲ್ ಇಫ್ ಯು ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ಏನು ಅಂತಂದರೆ, ಮಗು ಮುಂಚೆ ಒಂದೇ ಒಂದು ಚಪಾತಿ ತಿಂತಿದ್ದು ಇವಾಗ 1.5-2 ತಿಂತಾ ಇದ್ದಾರೆ. ಯಾಕೆ? ಬಿಕಾಸ್ ಆಫ್ ದ ಸ್ಕ್ರೀನ್. ಆ್ಯಂಡ್ ಇನ್ನೊಂದು ಕೆಲವರು ಮಕ್ಕಳುಗಳು ನಾನು ಕನ್ಸಲ್ಟೇಷನಲ್ಲಿ ತೊಗೊಂಡಿದ್ದೀನಿ, ಅದೇನು ಅಂತಂದರೆ ಅವಾಗವಾಗ ಒಂದು 1 hour 2 hourಗೆಲ್ಲ ಊಟ ಕೇಳೋದು, ಸ್ನ್ಯಾಕ್ಸ್ನ ಕೇಳೋದು. ಯಾಕಂತಂದರೆ ಅವ್ರಿಗೆ ಗೊತ್ತು ಊಟ ಮಾಡಿಸ್ಬೇಕು ಅಂತಂದರೆ ಫೋನ್ ಕೊಡ್ತಾರೆ. ಐ ಕ್ಯಾನ್ ಸಿ ದ ಫೋನ್ ಅಲ್ವಾ, ಐ ಕ್ಯಾನ್ ಸಿ ದ ರೈಮ್ಸ್. ಈ ಒಂದು ಕಾರಣಕ್ಕೆ ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ. ಅವರಷ್ಟು ಸ್ಮಾರ್ಟ್ ನಾವು ಆಗಕ್ಕಾಗಲ್ಲ, ದಟ್ಟು ಇನ್ ದಿಸ್ AI ಜನರೇಷನ್. ಆಮೇಲೆ ಬೀಟಾ ಜನರೇಷನ್, ಜನರೇಷನ್ ಅಂತ ಏನು ಹೇಳ್ತೀವಿ. ಸೊ ತುಂಬ ಸ್ಮಾರ್ಟ್ ಇರ್ತಾರೆ. ಸೊ ಇದೂ ಒಂದು ರೀಸನ್ ಆಗುತ್ತೆ. ಅಂದರೆ ಚೈಲ್ಡ್ಹುಡ್ ಒಬೇಸಿಟಿ ಆಗೋದಕ್ಕೂ. ಯಾಕಂತಂದರೆ ದೇ ಓವರ್ ಫೀಡ್, ದೇ ಡೋಂಟ್ ನೋ ವೇರ್ ಟು ಸ್ಟಾಪ್, ವೆನ್ ಟು ಸ್ಟಾಪ್, ಎಷ್ಟು ತಿನ್ನಬೇಕು, ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ನಂಗೆ ಸಾಕು ಅಂತ ಹೇಳಬೇಕು. ಸಾಕು ಅಂತ ಹೇಳಿದ್ರೆ ಫೋನಲ್ಲಿ ಎತ್ತಿಟ್ಬಿಡ್ತಾರೋ, ಅಥವಾ ನನಗೆ ಬೇಡ ಅಂತ ಹೇಳಿದ್ರೆ ಅಮ್ಮ ನಾಳೆಯಿಂದ ಫೋನೇ ಕೊಡಲ್ಲ. ಫೋನ್ಗೋಸ್ಕರ ಅಟ್ಲೀಸ್ಟ್ ಮಕ್ಕಳು ದೇ ಜಸ್ಟ್ ಹಾಗ್ ಅಂದರೆ ತುರ್ಕೋದನ್ನ ಮಾಡ್ತಿರ್ತಾರೆ. ಇದರಿಂದ ಚೈಲ್ಡ್ಹುಡ್ ಒಬೇಸಿಟಿ ಆಗುತ್ತೆ. ಐ ಹೋಪ್ ನಾನು ಎಲ್ಲ ಒಂದು ಫೋನಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದೆಲ್ಲ ಯಾವುದೂ ಎದುರಿಸೋದಕ್ಕಲ್ಲ. ಏನು ಗೊತ್ತಾ, ನಮ್ಮ
ನಮಗೊಂದು ಭಯ ಬಂದ್ರೇ ನಾವು ಆ ತಪ್ಪನ್ನ ಮಾಡಕ್ ಹೋಗಲ್ಲ. ದಯವಿಟ್ಟು ಮಾಡಿ, ಇಟ್ಸ್ ಮೈ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಯಾಕಂತಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದಕ್ಕಿಂತ ಐ ಆಲ್ಸೋ ಫೇಸ್ ಪ್ರಾಬ್ಲಮ್. ಏನಂದ್ರೆ ಬಿಹೇವಿಯರಲ್ ಪ್ರಾಬ್ಲಮ್ಸ್. ಯಾವಾಗಲೂ ಫೋನ್ ನಾನು ಪುಣ್ಯಕೋಟಿ, ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಾ ಪುಣ್ಯಕೋಟಿಯಿಂದ ಸ್ಟಾರ್ಟ್ ಆಗಿದ್ದು ಜಸ್ಟ್ 16 minutes ಪುಣ್ಯಕೋಟಿ. ಅದಕ್ಕೋಸ್ಕರ ಶಿ ಯೂಸ್ ಟು ಆಸ್ಕ್ ಎವ್ರಿ ಟೈಮ್ ಎವ್ರಿ ಡೇ. ಒಂಥರ ಅಡಿಕ್ಷನ್ ಥರ ಆಗೋದು ಜಸ್ಟ್ ಪುಣ್ಯಕೋಟಿಗೆ. ಇನ್ನು ಬೇರೆ ರೈಮ್ಸ್ ಎಲ್ಲ ನಾನು ತೋರಿಸೋದೇ ಇಲ್ಲ. ದಟ್ ಈಸ್ ಅ ಡಿಫ್ರೆಂಟ್ ಒಂದು ಸಿನಾರಿಯೋ. ಸೊ ಸ್ಕ್ರೀನಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಸ್ಕ್ರೀನ್ ಬೇಡ. ಸ್ಕ್ರೀನ್ಗಿಂತ ಒಂದು ದೊಡ್ಡ ಒಂದು ಆ್ಯಪ್ ಹೇಳ, ಅದು ಯಾರು ಗೊತ್ತಾ? ನೀವೇನೆ, ಅಮ್ಮ ಅಪ್ಪ ಆಗಿ ನಿಮಗಿಂತ ಒಂದು ದೊಡ್ಡ ಆ್ಯಪು ಅಥವಾ ನಿಮಗಿಂತ ಒಂದು ದೊಡ್ಡ ಒಂದು ಏನು ಹೈ ಅಮೌಂಟ್ ಇನ್ವೆಸ್ಟ್ಮೆಂಟ್ ಒಂದು ಫೋನ್ ಅಂತ ಏನು ಅಂದರೆ, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ನಿಮಗೆ ಒಂದು ರಿಲೇಟ್ ಮಾಡ್ತಿದ್ದೀನಿ ಅಷ್ಟೇ. ನಿಮಗಿಂತ ಬೆಸ್ಟ್ ಫ್ರೆಂಡು, ಬೆಸ್ಟು ಒಂದು ಟಾಯ್, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಅಷ್ಟು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಟೈಮ್ ಪ್ಲಾನ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಒಂದು ಮಕ್ಳಿರಲಿ, 2 ಮಕ್ಳಿರಲಿ, ನಿಮ್ಮ ಮಕ್ಳಿಗೆ ಇಬ್ರಿಗೂ ಏನೇನು ಮಾಡಬೇಕು ಅದನ್ನು ಮಾಡ್ಬೋದು. ಯು ಹ್ಯಾವ್ ಟು ಪ್ಲಾನ್ ಅಷ್ಟೇ. ಸೊ ನಾನು ಅದನ್ನೇ ಮಾಡ್ತಿರೋದು. ದಟ್ಸ್ ವೈ ಗಿವಿಂಗ್ ಯು ಜಸ್ಟ್ ಒಂದು ಮೋಟಿವೇಶನ್ ಕೊಡ್ತಿದ್ದೀನಿ. ಯು ಕ್ಯಾನ್ ಡೂ. ಇಷ್ಟು ದಿನ ಮಾಡಿಬಿಟ್ಟಿದ್ದೀನಿ ಮೇಡಮ್, ಏನು ಮಾಡೋದು ಅಂತಂದರೆ, ನೀವು ಸ್ಕ್ರೀನ್ ಅಡಿಕ್ಷನ್ನ ತಪ್ಪಿಸೋದು ಇಟ್ಸ್ ವೆರಿ ಸಿಂಪಲ್. ನಿಮಗೆ ಹೇಗೆ ಬೇಕು ಅಂತಂದರೆ, ಏನು ಗೊತ್ತಾ, ಹಾಗೇನೆ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಿಮ್ಮ ಮಗುವಿನ ಸ್ಲೀಪ್ ಪ್ಯಾಟರ್ನ್ ಗೊತ್ತಾಗಬೇಕು, ನಿಮ್ಮ ಮಗುವಿನ ಸ್ಕ್ರೀನ್ ಅಡಿಕ್ಷನ್ ಎಷ್ಟು ಅವರ್ಸ್ ನೋಡ್ತಾರೆ, ಯಾವಾಗ ನೋಡ್ತಾರೆ, ಏನು ನೋಡ್ತಾರೆ, ಅದೆಲ್ಲ ನನಗೆ ಗೊತ್ತಾಗಬೇಕು ಅಂತಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ನಿಮಗೆ ನಾನು ಕನ್ಸಲ್ಟೇಷನ್ನ ತೊಗೊಂಡು, ತುಂಬ ಜನ ನನ್ನ ಹತ್ರ ಇದ್ದಾರೆ, ನನ್ನ ಫಾಲೋವರ್ಸ್ ಇದ್ದಾರೆ, ದಟ್ ಅವರು ಸ್ಕ್ರೀನ್ ಅಡಿಕ್ಷನ್ ಜಸ್ಟ್ 3-4 ಡೇಸಲ್ಲೇ ಮಕ್ಕಳಿಗೆ ಸ್ಕ್ರೀನ್ ಅಡಿಕ್ಷನ್ನ ಬಿಡಿಸಿ ದೇ ಆರ್ ಲೀಡಿಂಗ್ ಅ ವೆರಿ ಹೆಲ್ದಿ ಹ್ಯಾಪಿ ಲೈಫ್. ಯಾಕಂತಂದರೆ ಮಕ್ಕಳು ಆಕ್ಟಿವಿಟೀಸ್ನ ಮಾಡ್ತಿದ್ದಾರೆ. ಇಷ್ಟು ದಿನ ಮಾಡದೇ ಇರುವಂತಹ ಆಕ್ಟಿವಿಟೀಸ್, ಇಷ್ಟು ದಿನ ಮುಟ್ಟೆ ನೋಡದೇ ಇರುವಂತಹ ಟಾಯ್ಸ್ನ ಮಕ್ಕಳು ತೊಗೊಂಡು ಆಟ ಆಡ್ತಿದ್ದಾರೆ ಅಂತಂದರೆ ಯು ಶುಡ್ ಫೀಲ್ ದೇರ್ ಹ್ಯಾಪಿನೆಸ್. ಅಪ್ಪ ಅಮ್ಮನ ಹ್ಯಾಪಿನೆಸ್ ಎಷ್ಟು ಇರ್ಬೋದು ಅಂತ ನೀವು ಒಂದು ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಸೊ ನಿಮಗೂ ಬೇಕು ಅಂತಂದರೆ ನಾನು ಆನ್ಲೈನ್ ಕನ್ಸಲ್ಟೇಷನ್ಸ್ನ ತೊಗೊಳ್ತೀನಿ ರಿಲೇಟೆಡ್ ಟು ಸ್ಪೀಚ್ ಡಿಲೇ, ಲ್ಯಾಂಗ್ವೇಜ್ ಡಿಲೇ, ಸ್ಕ್ರೀನ್ ಅಡಿಕ್ಷನ್, ಸಾಲಿಡ್ ಜರ್ನಿ, ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡು, ಅದಾದಮೇಲೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಡಿಪ್ರೆಷನ್ಸ್, ಆ ರೀತಿ ಕೌನ್ಸಿಲಿಂಗ್ಸ್ನ ತೊಗೊಳ್ತೀನಿ. ಅದಾದಮೇಲೆ ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ಅಂತಂದರೆ ಥೆರಪಿ, ಆಟಿಸಮ್ ಮಕ್ಕಳಿಗೆ, ADHD ಮಕ್ಕಳಿಗೆ, LD ಲರ್ನಿಂಗ್ ಡಿಸಬಿಲಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಇಂಟೆಲೆಕ್ಚುಯಲಿ ಡಿಸಬಿಲಿಟಿ, ಅದಾದಮೇಲೆ ಡೌನ್ ಸಿಂಡ್ರೋಮ್ಸ್, ಲೈಫ್ ಸ್ಕಿಲ್ಸ್ನ ಕಲಿಸೋದು, ಡೈಲಿ ಲಿವಿಂಗ್ ಸ್ಕಿಲ್ಸ್ಗೆ ಏನೇನು ಬೇಕು ಅದನ್ನೆಲ್ಲನೂ ನಾನು ಥೆರಪಿ ಕೊಡ್ತೀನಿ. ಥೆರಪಿ ಜೊತೆಗೆ ಕನ್ಸಲ್ಟೇಷನ್ಸ್, ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು, ಪೇರೆಂಟಿಂಗ್ ಒಂದು ಯಾವ ರೀತಿ ಪೇರೆಂಟಿಂಗ್ ಮಾಡಬೇಕು. ಕೆಲವರಿಗೆ ನಾನು ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಮೇಡಮ್, ಹೇಗೆ ಸರಿ ಮಾಡ್ಕೊಳ್ಬೇಕು. ಆಮೇಲೆ ಗಂಡ ಹೆಂಡತಿಯರ ಮಧ್ಯೆ ಮಗು ಆದಮೇಲೆ ಒಂದು ಅನ್ಯೋನ್ಯತೆ ಇರೋದಿಲ್ಲ ಮಕ್ಕಳನ್ನ ಬೆಳೆಸೋದ್ರಲ್ಲಿ, ಅದ್ರ ಬಗ್ಗೆನೂ ನಾನು ಕನ್ಸಲ್ಟೇಷನ್ಸ್ನ ತೊಗೊಳ್ತೀನಿ. ಆ್ಯಂಡ್ ಆಲ್ಸೋ ಮೇನ್ ಇಂಪಾರ್ಟೆಂಟ್ಲಿ ಹೋಮ್ ಸ್ಕೂಲಿಂಗ್ ಬಗ್ಗೆ, ನಿಮ್ಮ ಮಗುವಿನ ಏಜ್, ನಿಮ್ಮ ಮಗುವಿನ ಇಂಟ್ರೆಸ್ಟ್ ಮೇಲೆ ನಾನು ಆಕ್ಟಿವಿಟೀಸ್ನ ನಿಮಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು, ಹೌ ಟು ಸ್ಪೆಂಡ್ ಟೈಮ್, ಹೌ ಟು ಸ್ಪೆಂಡ್ ಗುಡ್ ಟೈಮ್, ಹೌ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್, ಇದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕನ್ಸಲ್ಟೇಷನ್ ಬೇಕು ಅಂತಂದರೆ ಯು ಜಸ್ಟ್ ಪ್ಲೀಸ್ ಮೆಸೇಜ್ ಮೀ. ನಾನು ನಿಮ್ಮ ಒಂದು ಅವೈಲಬಿಲಿಟಿ ನೋಡಿಕೊಂಡು, ನನ್ನ ಅವೈಲಬಿಲಿಟಿ ನೋಡಿಕೊಂಡು ನಾನು ಕನ್ಸಲ್ಟೇಷನ್ಸ್ ಕೊಡ್ತೀನಿ. ಡೆಫಿನೆಟ್ಲಿ ಇಟ್ಸ್ ನಾಟ್ ಫ್ರೀ. ಹಾಗಂತ ಒಂದು ಯಾವುದನ್ನು ಫ್ರೀಯಾಗಿ ಕೊಟ್ಟರೆ ಯಾರಿಗೂ ಅದು ಬೆಲೆ ಗೊತ್ತಾಗಲ್ಲ. ಅಯ್ಯೋ ಬಿಡು ಯಾವಾಗೋ ಸಿಗುತ್ತೆ, ಹಾಗೆಲ್ಲ. ನಾನು ಒಂದು ಮಿನಿಮಲ್ ಚಾರ್ಜಸ್ನ ನಾನು ಮಾಡ್ತೀನಿ. ನೀವು ಮೆಸೇಜ್ ಮಾಡಿ ನನಗೆ, ನಾನು ನಿಮಗೆ ಎಷ್ಟು ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಡೆಫಿನೆಟ್ಲಿ ತುಂಬ ಏನೂ ಇಲ್ಲ, ತುಂಬ ಕಡಿಮೆ, ಎಲ್ಲರಿಗೂ ಅದು ಉಪಯುಕ್ತ ಆಗಬೇಕು ಅಲ್ವಾ ಅಂತ ಅಂದ್ಬಿಟ್ಟು ನಾನು ವೆರಿ ಮಿನಿಮಲ್ ಚಾರ್ಜಸ್ನ ನಾನು ಚಾರ್ಜ್ ಮಾಡೋದು. 20 minutes ಇರುತ್ತೆ. ಕೆಲವರಿಗೆ ಇನ್ನೂ 1 hour ಎಲ್ಲ ತೊಗೊಂಡಿದ್ದಾರೆ. ಔಟ್ ಆಫ್ ಕಂಟ್ರೀಸ್ ಪೇರೆಂಟ್ಗಳು 1 hour ಕನ್ಸಲ್ಟೇಷನ್ಸ್ನ ತೊಗೊಂಡಿದ್ದಾರೆ. ಆ ರೀತಿ ತೊಗೊಂಡಾಗ ನಾನು ತುಂಬ ಲೋ ಪ್ರೈಸ್, ನಿಮ್ಗೆ ಏನೋ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಅಷ್ಟು ಲೋ ಪ್ರೈಸ್ಗೆ ನಾನು ಕೊಡ್ತೀನಿ. ಯಾಕಂತಂದರೆ ಏನು ಗೊತ್ತಾ, ಎವ್ರಿ ಚೈಲ್ಡ್ ಇಸ್, ಎಲ್ಲ ಮಕ್ಕಳು ಮಕ್ಕಳೇ, ಎವ್ರಿ ಚೈಲ್ಡ್ ಇಸ್ ಅ ಚೈಲ್ಡ್. ಸೊ ಎಲ್ಲ ಮಕ್ಕಳು ಮಕ್ಕಳೇ ಆಗಿರೋದ್ರಿಂದ ಎಲ್ಲ ಮಕ್ಕಳುಗಳಿಗೂ ಒಂದು ಒಳ್ಳೆ ಅರ್ಲಿ ಇಯರ್ಸ್ ಸಿಗಬೇಕು. ಈ ಅರ್ಲಿ ಇಯರ್ಸ್ ಇದೆಯಲ್ಲ, ಇದು ಸಿಗದೇ ಇರುವಂತಹ ಒಂದು ಸ್ಟೇಜ್. ಈ ಏಜ್ ಇದೆಯಲ್ಲ, ಇದು ನಿಜ ವಾಪಸ್ ಬರಲ್ಲ. ಯಾಕಂತಂದರೆ ಒಂದು ಕಾಲೇಜ್ ಲೈಫ್ನ ತಿರ್ಗಾ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ದಿಸ್ ಏಜ್ ಇದೆಯಲ್ಲ, 0 to 8 years ಏನಿದೆ, ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ಆಫ್ ಎವ್ರಿ ಇಂಡಿವಿಜುವಲ್. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್, ನನಗೇನು ಗೊತ್ತಿದೆಯೋ, ನಾನೇನು ಪ್ರತಿದಿನ ಐ ಆಮ್ ಆಲ್ಸೋ ಲರ್ನಿಂಗ್. ಅದನ್ನು ನಾನು ನಿಮಗೆ ಯಾಕೆ ಕನ್ಸಲ್ಟೇಷನ್, ಯಾಕೆ ನಿಮ್ಗೆ ಹಿಂಗೆ ಹೇಳ್ಬೋದಲ್ವಾ ಅಂತಂದರೆ, ಕನ್ಸಲ್ಟೇಷನ್ ಇಸ್ ನಥಿಂಗ್ ಬಟ್ ನಿಮಗೆ ಒಂದು ಪರ್ಸನಲೈಸ್ಡ್ ಆಗಿರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ಗೆ ಡೈರೆಕ್ಟ್ ಸೊಲ್ಯೂಷನ್ ಇರುತ್ತೆ. ಸೊ ನೀವು ನಿಮ್ಮ ಮಗುವಿನ ಕೇಸ್ ಹಿಸ್ಟ್ರಿ, ನಿಮ್ಮ ಕೇಸ್ ಹಿಸ್ಟ್ರಿ, ನಿಮ್ಮನ್ನು ಇಷ್ಟೊಂದು ಮನೆಗಳಲ್ಲಿ ಪೇರೆಂಟ್ಸ್ನ ನಾನು ಚೇಂಜ್ ಮಾಡಿದ್ದೀನಿ. ಚೇಂಜ್ ಇಸ್ ನಥಿಂಗ್ ಬಟ್ ಒಂದು ಪಾತ್, ಕರೆಕ್ಟ್ ಆಗಿರುವಂತಹ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು, ಕರೆಕ್ಟ್ ಆಗಿರುವಂತಹ ಒಂದು ಮಾಹಿತಿನ ಕೊಟ್ಟು ಅವ್ರನ್ನ ಚೇಂಜ್ ಮಾಡಿರೋದು. ತುಂಬ ಜನ ನನಗೆ ಖುಷಿ ಏನು ಅಂತಂದರೆ, ಕನ್ಸಲ್ಟೇಷನ್ಸ್ನ ತೊಗೊಂಡು ಚೇಂಜಸ್ ಆಗಿ ದೇ ಫೀಲ್ ಹ್ಯಾಪಿ ಆ್ಯಂಡ್ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ದಟ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಕನ್ಸಲ್ಟೇಷನ್ಸ್. ಡೈರೆಕ್ಟಾಗಿ ನಂಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾವ ಒಂದು ಕಾಂಟೆಂಟ್ ಬಗ್ಗೆ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಬಾಯ್.